2013ರಲ್ಲಿದ್ದ ಹಾಗೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಇಲ್ಲ. ಏನು ಮಾಡೋದು? ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ. ರಾಜಣ್ಣ ಅವರ ಮಾತು 1, 2, 3 ಲೆಕ್ಕಕ್ಕಿಲ್ಲದಷ್ಟಾಗಿ ಹೋಗ್ಬಿಟ್ಟಿದ್ದಾವೆ ಪವರ್ ಸೆಂಟರ್. 2013-18ರವರೆಗೂ ಒಂದೇ ಪವರ್ ಸೆಂಟರ್ ಇತ್ತು. ಆಗ ಅವರಿಗೆ ಯಾವುದೇ ರೀತಿಯ ಒತ್ತಡ ಇರಲಿಲ್ಲ. ಈಗ ಪವರ್ ಸೆಂಟರ್ಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ರಾಜಣ್ಣ ಮಾತನಾಡಿದ್ದಾರೆ. ರಾಜಣ್ಣ ಅವರ ಈ ಮಾತು, ರಾಜಣ್ಣ ಅವರು ಸಿಡಿಸಿದಂತಹ ಈ ಬಾಂಬು ಈಗ ರಾಜ್ಯ ರಾಜಕಾರಣದ ಪಡಸಾಡಿಯಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ರಾಜಣ್ಣ ಅವರ ಮಾತಿನ ಮರ್ಮ ಏನು? ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದೆ. ಮೊದಲು 13-18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ. 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಪವರ್ ಸೆಂಟರ್ ಆಗಿದೆಯಲ್ಲ, ಬಹಳಷ್ಟಿದಾವೆ. ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದೆ. ಮೊದಲು 13-18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ. 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ರಾಜಣ್ಣ ಅವರು ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್, ಮುಚ್ಚು ಮರೆ ಇಲ್ಲದೇನೆ ಮಾತನಾಡುವಂತಹ ವ್ಯಕ್ತಿ. ಈಗ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ರಾಜಣ್ಣ ಅವರ ಈ ಮಾತು ಏನನ್ನ ಸೂಚಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ತರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟಕ್ಕೆ ಒಂದು ಸರ್ಜರಿ ಆಗಬೇಕು ಅಂಥೇಳಿ ಹಲವು ದಿನಗಳಿಂದಲೂ ಕೂಡ ಓಡಾಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಅದಕ್ಕೆ ಸಮ್ಮತಿಯನ್ನು ಸೂಚಿಸ್ತಾ ಇಲ್ಲ. ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗುವ ಸಾಧ್ಯತೆ ಇದೆ. ಅದಾದ ಮೇಲೆ ಸಚಿವ ಸಂಪುಟ ಸರ್ಜರಿ ಆಗುವಂತಹ ಮಾತುಗಳು, ಚರ್ಚೆಗಳು ಕೂಡ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಗ್ಗೆ ರಾಜಣ್ಣ ಹೊಸ ಬಾಂಬ್. ಆಶ್ಚರ್ಯಕರ ಬದಲಾವಣೆಯ ದಾಳವನ್ನ ಉರುಳಿಸಿದ್ದಾರೆ ಸಚಿವ ರಾಜಣ್ಣ. ಸೆಪ್ಟೆಂಬರ್ ಕಳೀಲಿ ಎಂಬ ರಾಜಣ್ಣನ ಮಾತಿನ ಮರ್ಮ ಏನು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸರ್ಕಾರದ ಮಟ್ಟದಲ್ಲಿ ಪವರ್ ಸೆಂಟರ್ ಸಂಖ್ಯೆ ಜಾಸ್ತಿ ಇದೆಯಾ? ಸಿಎಂ ಡಿಸಿಎಂ ಮೀರಿದಂತಹ ಪವರ್ ಸೆಂಟರ್ಗಳು ರಾಜ್ಯ ಕಾಂಗ್ರೆಸ್ನಲ್ಲಿದ್ದಾವ? ಇವೆಲ್ಲವೂ ಕೂಡ ಸಹಜವಾಗಿಯೇ ರಾಜಣ್ಣ ಹೇಳಿಕೆಯ ಸುತ್ತ ಹೇಳ್ತಾ ಇರುವಂತಹ ಪ್ರಶ್ನೆಗಳು. ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದೆ. ಮೊದಲು 13-18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ. 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಸಹಕಾರ ಸಚಿವ ರಾಜಣ್ಣ ನೇರ ವ್ಯಕ್ತಿತ್ವ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಅದರ ಜೊತೆಗೆ ಈ ರೀತಿ ಆಗಾಗ ಬಾಂಬನ್ನು ಸಿಡಿಸೋದು, ವಿಷಯಗಳನ್ನು ಡೈವರ್ಟ್ ಮಾಡೋದಲ್ಲೂ ಕೂಡ ನಿಸೀಮರು. ಈಗ ಅವರು ಕೊಟ್ಟಿರುವಂತಹ 2 ಹೇಳಿಕೆ, ಒಂದು ಪವರ್ ಸೆಂಟರ್ನ ವಿಚಾರ, ಮತ್ತೊಂದು ಸೆಪ್ಟೆಂಬರ್ ಕಳೀಲಿ ಅನ್ನುವಂತಹ ಹೇಳಿಕೆ. ಈ ಹೇಳಿಕೆಯ ಅರ್ಥ ಏನು ಅಥವಾ ಈ ಮಾತಿನ ಮರ್ಮ ಏನು ಅಂತ ಹೇಳಿ ಸುಖೇಶ್? ಪ್ರೇಮ್, ಪ್ರಮುಖವಾಗಿ ಮೊದಲನೇದಾಗಿ ಅವ್ರು ಹೇಳ್ತಾ ಇರುವಂತದ್ದು ಪವರ್ ಸೆಂಟರ್ ವಿಚಾರ. ಅಂದ್ರೆ 2013-18ರ ನಡುವಿನ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬರೇ ಪವರ್ ಸೆಂಟರ್. ಅದೇ 2023ರಿಂದ ಈಗ 2 ವರ್ಷದಲ್ಲಿ ರನ್ ಆಗ್ತಿರುವಂತಹ ಈ ಸರ್ಕಾರದಲ್ಲಿ
ಪವರ್ ಸೆಂಟ್ರು ಒಂದೇ ಅಲ್ಲ. ಅಂದರೆ 2, 3 ಸಾಕಷ್ಟು ಪವರ್ ಸೆಂಟರ್ಗಳಿದ್ದಾವೆ. ಅಂದರೆ ಕೇವಲ ಒಂದೇ ಕಡೆ ಕೇಂದ್ರೀಕೃತವಾದಂತಹ ಅಥವಾ CM ಕೇಂದ್ರೀಕೃತವಾದಂಥ ಸರ್ಕಾರ ಇದು ಅಲ್ಲ, ಬೇರೆ ಬೇರೆ ಪವರ್ ಸೆಂಟರ್ಗಳಿದೆ ಅನ್ನುವ ಮಾತನ್ನು ಅವರು ಹೇಳಿದಂತೆ ಕಾಣಿಸ್ತಾ ಇದೆ. ಆದರೆ ಕೇವಲ CM ಒಬ್ಬರ ಮಾತೇ ನಡೆಯಲ್ಲ, ಬೇರೆಲ್ಲರೂ ಮಾತು ನಡೆಯುತ್ತೆ ಅಂದರೆ ಅದರ ಅರ್ಥ ಏನು ಅನ್ನೋದು ಒಂದು ಕಡೆ ಪ್ರಶ್ನೆ. ಆದರೆ ಮತ್ತೊಂದು ಕಡೆ CM ಅವ್ರನ್ನ ವೀಕ್ ಮಾಡಿದಾರ ಹಾಗಾದ್ರೆ, ಅಥವಾ ವೀಕ್ ಆಗುವಂಥ ರೀತಿಯಲ್ಲಿ ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗಿದಾವ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕುತ್ತೆ. ಇದರ ಬಗ್ಗೆ ಮುಂದಿನ ಅಂದರೆ ಇದ್ರ ಬಗ್ಗೆ ಏನಂತಾರೆ ಸರ್ಕಾರ ಅಥವಾ ಪಕ್ಷ ಅನ್ನುವಂಥದ್ದು ಕೂಡ ಬಹುಶಃ ಹೈಕಮಾಂಡ್ ನಾಯಕರು, CM, DCM ಏನು ಪ್ರತಿಕ್ರಿಯಿಸ್ತಾರೆ ಇದಕ್ಕೆ ಅನ್ನೋದು ಕೂಡ ಕುತೂಹಲಕಾರಿ ವಿಚಾರ. ಮತ್ತೊಂದು ಕಡೆ ಅವ್ರು ಹೇಳ್ತಾ ಇರುವಂಥದ್ದು ಸೆಪ್ಟೆಂಬರ್ ಬದಲಾವಣೆ ಗಾಳಿ. ಬಹುತೇಕ AICC ನಾಯಕರು ಒಳಗೊಂಡಂತೆ ರಾಜ್ಯ ನಾಯಕರು ಕೂಡ ಡಿಸೆಂಬರ್ವರೆಗೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದ ಸಂದರ್ಭದಲ್ಲಿ ಅದಕ್ಕೂ 3 ತಿಂಗಳು ಮುಂಚಿತವಾಗಿ ಒಂದು ಬದಲಾವಣೆ ಆಗುತ್ತೆ, ಗಾಳಿ ಬೀಸ್ತಿದೆ ಅನ್ನುವಂತಹ ರಾಜಣ್ಣ ಹೇಳಿಕೆಯ ಮರ್ಮ ಏನು? ಸಹಜವಾದ ಕುತೂಹಲ ಹುಟ್ಟಾಕಿರು. ಯಾಕಂದರೆ ಹಿಂದಿನೂ ಕೂಡ ರಾಜಣ್ಣ ಸಾಕಷ್ಟು ವಿವಾದಿತ ಹೇಳಿಕೆಗಳಿಗೆ ಹೆಸರಾದಂಥವ್ರು, ಆಗಾಗ ಬೇರೆ ಬೇರೆ ಹೇಳಿಕೆಗಳನ್ನ ಬದಲಿಸಿದಂಥವ್ರು ಕೂಡ. ಒಂದು ರೀತಿಯಲ್ಲಿ ಪದೇ ಪದೇ ಹೇಳಿಕೆನ ಬದಲಿಸುವ ಲೆಕ್ಕದಲ್ಲಿ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದ್ರೆ, ಮತ್ತೊಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಸೆಪ್ಟೆಂಬರ್ಗೆ ಅಂಥದ್ದೇನೋ ಒಂದು ಆಗುತ್ತಾ, ಅದನ್ನು ಗೊತ್ತಿದ್ದೇ ರಾಜಣ್ಣವರು ಮಾತಾಡ್ತಿದ್ದಾರೆ ಅನ್ನುವಂಥ ಸಹಜವಾದ ಕುತೂಹಲವನ್ನು ಹುಟ್ಟು ಹಾಕುವಂಥ ರೀತಿಯಲ್ಲಿದೆ ಅವರ ಈ ಹೇಳಿಕೆಗಳು ಕೂಡ. ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ.